ಸ್ಟ್ಯಾಟಿಸ್ಟಿಕ್ಸ್ ಬೈ ಸುನೀತಾ. 1 ಮಾರ್ಕ್ 2 ಮಾರ್ಕ್ಸು 1 ಮಾರ್ಕ್ 2 ಮಾರ್ಕ್ಸ್ನ ವಿಡಿಯೋಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನಿಮಗೆ ಇಲ್ಲಿ ಟೈಮ್ ಸೀರೀಸು ನೀವು ಎಕ್ಸ್ಟ್ರಾ ಕ್ವಶನ್ ಅಂತ 10 ಮಾರ್ಕ್ಸಿಂದ ಒಂದು ಬರೋದಿಲ್ಲಿ ಮತ್ತು 3 ಮಾರ್ಕ್ಸಿಂದ ಒಂದು, ಅಂದರೆ 10 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ ಇಲ್ಲಿ, ಹೌದಾ. ಮತ್ತು ಇಲ್ಲಿ 1 ಮಾರ್ಕ್ 1 ಕ್ವಶನ್ನು ಮತ್ತು 2 ಮಾರ್ಕ್ಸು 1 ಕ್ವಶನ್ನು. ಈಗ 1 ಮಾರ್ಕು ಮತ್ತು 2 ಮಾರ್ಕ್ಸ್ ಎರಡು ಹೇಳಿಬಿಡ್ತೀನಿ, ಯಾಕಂದರೆ ನೀವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇಂಡೆಕ್ಸ್ ನಂಬರ್ ಮಾಡಿದರೆ ಟೈಮ್ ಸೀರೀಸು ಎಕ್ಸ್ಟ್ರಾ ಆಗುತ್ತೆ, ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಇರೋದ್ರಿಂದ ನೀವು 3 ಮಾರ್ಕ್ಸ್ ಆದರೂ ಅಲ್ಲಿ ಟೈಮ್ ಸೀರೀಸಲ್ಲಿ ಈಸಿಯಾಗಿರುವಂಥ 3 ಮಾರ್ಕ್ಸ್ನ ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, 1 ಆ್ಯಂಡ್ 2 ಮಾರ್ಕ್ಸು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದು. ನಾನಿಲ್ಲಿ ಒಂದಿಷ್ಟನ್ನು ನಾನೇ ಇದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೋಡೋಣ ಈಗ. ಡಿಫೈನ್ ಟೈಮ್ ಸೀರೀಸ್. ಅರೇಂಜ್ಮೆಂಟ್ ಆಫ್ ಅ ಸ್ಟ್ಯಾಟಿಸ್ಟಿಕಲ್ ಡೇಟಾ ಇನ್ ಅ ಕೊರ್ನೋಲಾಜಿಕಲ್ ಆರ್ಡರ್ ಈಸ್ ನೋನ್ ಆ್ಯಸ್ ಅ ಟೈಮ್ ಸೀರೀಸ್. ಹೌದಾ, ಕೊರೊನೋಲಾಜಿಕಲ್ ಅಂತ ನಮಗೆ ವರ್ಡ್ ಬಂದುಬಿಟ್ರೆ ಸಾಕು, ಅಲ್ಲಿ ಮಾರ್ಕ್ಸ್ ಬಂದುಬಿಡುತ್ತೆ. ನಿಮಗೆ ನೆನ್ಪಿಟ್ಕೊಳ್ಳಿ, ಡಿಫೈನ್ ಟೈಮ್ ಸೀರೀಸ್ ಅಂದಾಗ ಕೊರ್ನೋಲಾಜಿಕಲ್ ಆರ್ಡರ್ ಅಂದರೆ ಕೊರ್ನೋಲಾಜಿಕಲ್ ಮೀನ್ಸ್ ದಟ್ ಈಸ್ on the basis of it is a time is known as a time series. Then second question, what do you mean by histogram? A graphic representation of a time series data is called as a histogram. Graphic representation ನೆನ್ಪಿಟ್ಕೊಳ್ಳಿ, ನಾನು ಒಂದೊಂದು ವರ್ಡ್ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡಿ. histogram means the graphical representation of a time series data is called as a histogram. Name the graph of the time series ಡೇಟಾ. ನೋಡಿ, ಸೆಕೆಂಡು ಮತ್ತು ಥರ್ಡು ಮೋಸ್ಟ್ ರಿಪೀಟೆಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಯಾಕಂದರೆ ಯೂಸಲಿ ನೀವು ಆಲ್ಮೋಸ್ಟ್ ನಾನು 10 ಕ್ವಶನ್ ಪೇಪರ್ನ ನಾನು ನೋಡಿದಾಗೂ ಕೂಡ ಅಲ್ಲಿ 9 ಕ್ವಶನ್ ಪೇಪರ್ಗೂ ಕೂಡ ಅದು ಕ್ವಶನ್ ಬಂದಿದೆ. ಅದಕ್ಕೆ 90% ಇದು ಇಂಪಾರ್ಟೆಂಟ್ ಕ್ವಶನ್ನು. ನೇಮ್ ದ ಗ್ರಾಫ್ ಅಂದಾಗ ಹಿಸ್ಟೋರಿಗ್ರಾಮ್ ಬರೀರಿ, ಹಿಸ್ಟೋರಿಗ್ರಾಮ್ ಕೇಳಿದಾಗ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ಅ ಟೈಮ್ ಸೀರೀಸ್ ಡೇಟಾ ಅಂತ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಡಿಫೈನ್ ಅ ಸೆಕ್ಯುಲರ್ ಟ್ರೆಂಡ್. ದ ಜನರಲ್ ಟೆಂಡೆನ್ಸಿ ಆಫ್ ದ ಟೈಮ್ ಸೀರೀಸ್ ಡೇಟಾ ಟು ಇನ್ಕ್ರೀಸ್ ಆರ್ ಟು ಡಿಕ್ರೀಸ್ ಆರ್ ಟು ರಿಮೈನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೆಕ್ಯುಲರ್ ಟ್ರೆಂಡ್ ಅಂದರೆ ಒಂದು ಡೇಟಾ ಹೆಂಗಿರುತ್ತೆ, ಐದರ್ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್ ಆರ್ ಇಟ್ ಈಸ್ ಇನ್ ಡಿಕ್ರೀಸಿಂಗ್ ಟ್ರೆಂಡ್ ಆರ್ ರಿಮೇನ್ ಕಾನ್ಸ್ಟೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ ಸೆಕ್ಯುಲರ್ ಟ್ರೆಂಡ್. ಗೋಲ್ಡ್ ನೆನ್ಪು ಮಾಡ್ಕೊಳ್ಳಿ, ಗೋಲ್ಡ್ ರೇಟು ಯಾವಾಗಲೂ ಇನ್ಕ್ರೀಸಿಂಗ್ ಟ್ರೆಂಡಲ್ಲೇ ಇರುತ್ತೆ, ಹೌದಾ. ಅದನ್ನು ನೆನ್ಪು ಮಾಡ್ಕೊಂಡ್ರೆ ಅಂದರೆ ಸೆಕ್ಯುಲರ್ ಟ್ರೆಂಡ್ ಡೆಫಿನಿಷನ್ ಬಂದಂಗೆ ನಿಮಗೆ. ಓಕೆ, ಫಿಫ್ತು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ಸೆಕ್ಯುಲರ್ ಟ್ರೆಂಡ್. ನೋಡಿ, ಎಕ್ಸಾಂಪಲ್ ಕೇಳಿದಕ್ಕೆ ಎಕ್ಸಾಂಪಲ್ ನೋಡಿ, ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೋಲ್ಡ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್. ನೋಡಿ, ಇನ್ಕ್ರೀಸಿಂಗಿಗೆ ಯಾವ್ದು ತೊಗೊಂಡಿದ್ದಾರೆ, ಇಲ್ಲಿ ಗೋಲ್ಡೇ ತೊಗೊಂಡಿದ್ದಾರೆ. ಮತ್ತು ಡಿಕ್ರೀಸ್ ಇನ್ ದ ಡೆತ್ ರೇಟ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್. ಯಾವುದರಲ್ಲಿ, ಎರಡರಲ್ಲಿ ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು ನೀವು, ಯಾಕಂದರೆ ಇದು 1 ಮಾರ್ಕ್ ಕ್ವಶನ್ನು. ನೆಕ್ಸ್ಟ್, ವಿಚ್ ಇಂಡೆಕ್ಸ್ ಈಸ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ಅ ಸೀಸ್ನಲ್ ವೇರಿಯೇಷನ್, ದಟ್ ಈಸ್ ಅ seasonal indices. That is also important question. It is seasonal indices. Okay, give an example for a seasonal variation. Give an example for a seasonal variation. Seasonal variation ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಯಾವುದಾದ್ರೂ ಸೀಸನ್ನಲ್ಲಿ, ಪರ್ಟಿಕ್ಯುಲರ್ ಸೀಸನ್ನಲ್ಲಿ ದ್ಯಾಟ್ ಐಟಮ್ ಹೈಯೆಸ್ಟ್ ಸೇಲ್ ಇರುತ್ತೆ, ಹೌದಾ. ಈಗ ಐಸ್ ಕ್ರೀಮ್, ಸೇಲ್ ಆಫ್ ಐಸ್ ಕ್ರೀಮ್ ಆರ್ ಕೋಲ್ಡ್ ಡ್ರಿಂಕ್ಸ್ ವಿಲ್ ಇನ್ಕ್ರೀಸ್ ಇನ್ ಅ ಸಮ್ಮರ್ ಸೀಸನ್. ಓಕೆ, ನೀವು ಯಾವುದಾದ್ರೂ ಬರಿಬೋದು. ರೈನಿ ಸೀಸನಲ್ಲಿ ರೈನ್ ಕೋಟ್ಸ್ ಆ್ಯಂಡ್ ಅಂಬ್ರೆಲಾಸ್ ಆರ್ ದ ಹೈಯೆಸ್ಟ್ ಸೇಲ್ ಅಂತ ತಗೊಳ್ಳಿ. ಯಾವುದಾದ್ರೂ ಸೀಸ್ನಲ್ ವೈಸ್ ಸೇಲ್ನ ನೀವು ಹೈಯೆಸ್ಟ್ ಸೇಲ್ ಅಂತ, ಇನ್ಕ್ರೀಸ್ ಅಂತ ತೋರಿಸ್ಬೇಕಲ್ಲಿ. ಬರೀ ಐಸ್ ಕ್ರೀಮ್ ಇನ್ ಸಮ್ಮರ್ ಸೀಸನ್ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ನಿಮಗೆ. ದ ಸೇಲ್ ಇನ್ಕ್ರೀಸ್ ಅಂತ ಈ ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಆಗಿರಬೇಕಲ್ಲಿ. ವಿಚ್ ವೇರಿಯೇಷನ್ ಈಸ್ ಅನ್ಪ್ರಿಡಿಕ್ಟೇಬಲ್, ದಟ್ ಈಸ್ ಅ ಇರ್ರೆಗ್ಯುಲರ್ ವೇರಿಯೇಷನ್. ಇದು ಕೂಡ ಇಂಪಾರ್ಟೆಂಟ್ ಇಲ್ಲಿ, ಇದು ಕೂಡ ಇಂಪಾರ್ಟೆಂಟು. ಪ್ರಿಡಿಕ್ಟೇಬಲ್ ಯಾವುದಂಗಂದರೆ, ಅನ್ಪ್ರಿಡಿಕ್ಟೇಬಲ್ಲು ಈಸ್ ಅ ಇರ್ರೆಗ್ಯುಲರು, ಹೌದಾ.
ಒಮ್ಮೆ ಸಡನ್ನಾಗಿ ಸ್ಟ್ರೈಕ್ ಆಗ್ಬೋದು, ಸಡನ್ನಾಗಿ ಅರ್ಥಕ್ವೇಕ್ ಆಗ್ಬೋದು, ಫ್ಲಡ್ಸ್ ಬರ್ಬೋದು, ಸಡನ್ನಾಗಿ ಕೋವಿಡ್ ಬಂತು. ದಟ್ ಈಸ್ ಅನ್ಪ್ರಿಡಿಕ್ಟೇಬಲ್, ದಟ್ ಈಸ್ ಎ ಇರ್ರೆಗ್ಯುಲರ್ ವೇರಿಯೇಷನ್. ದೆನ್ ಪ್ರಿಡಿಕ್ಟೇಬಲ್ ಯಾವುದು? ಪ್ರಿಡಿಕ್ಟೇಬಲ್ ಅಂದಾಗ ಇಲ್ಲಿ ಸೀಸ್ನಲ್ ವೇರಿಯೇಷನ್. ಸೀಸ್ನಲ್ ವೇರಿಯೇಷನ್ ಈಸ್ ಅ ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟೇಬಲ್ ಅಂದರೆ ಎವ್ರಿ ಸೀಸನ್ ಬರೋದೇ ಇದು. ಸಮ್ಮರ್ ಸೀಸನ್ನು, ರೇನಿ ಸೀಸನ್ನು, ವಿಂಟರ್ ಸೀಸನ್ನು, ಎವ್ರಿ ಸೀಸನ್ ಇದು ರಿಪೀಟೆಡ್ ಇದು. ಓಕೆ, ಸಮ್ ಪೀರಿಯಾಡಿಕ್ ಆ್ಯಂಡ್ ರಿಪೀಟೆಡ್. ದಟ್ಸ್ ವೈ ಇಟ್ ಈಸ್ ಅ ಪ್ರಿಡಿಕ್ಟೇಬಲ್. ಅನ್ಪ್ರಿಡಿಕ್ಟೇಬಲ್ ಈಸ್ ಅ ಇರ್ರೆಗ್ಯುಲರ್ ವೇರಿಯೇಷನ್. ದೆನ್ give an example for a random variation. Sudden increase in a death rate of a locality due to a earthquake and tsunami. earthquake, tsunami ಹಿಂಗೇನಾದರೂ ಬಂದಾಗಲ್ಲಿ ಮಾರ್ಕ್ಸ್ ಕೊಟ್ಬಿಡ್ತೀವಿ ನಾವು. ಮೆನ್ಷನ್ ಅ ಕಾಸ್ ಫಾರ್ ಅ ಇರ್ರೆಗ್ಯುಲರ್ ವೇರಿಯೇಷನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಕಾಸು ಇರ್ರೆಗ್ಯುಲರ್ ವೇರಿಯೇಷನ್ಗೆ ಅಂದರೆ ವಾರು, ಸ್ಟ್ರೈಕ್, ಫ್ಲಡ್ಸು ಎಟ್ಸೆಟ್ರಾ, ಅರ್ಥಕ್ವೇಕು, ಓಕೆ, ಲಾಕೌಟ್ಸು. ದೀಸ್ ಆರ್ ಆಲ್ causes for a irregular variation. Okay, next short answer type questions. So that is a 2 marks question. 2 marks question ಬಂದ್ಬಿಟ್ಟು ನಿಮಗೆ ಅದು ಕ್ವಶನ್ ನಂಬರ್ 17 ನಿಮಗೆ ಸ್ಟಾರ್ಟ್ ಆಗೋದೇ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗೋದೇ ಟೈಮ್ ಸೀರೀಸಿಂದ. ಟೈಮ್ ಸೀರೀಸೇ ಫಸ್ಟ್ ಕ್ವಶನು, ಸೆಕೆಂಡ್ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಬರುತ್ತೆ. ಅಲ್ಲಿ ನೀವು 5 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀರಾ. Okay, very short answer type questions, that is a 2 marks. The question number 17. Illi state any 2 uses of time series. Okay, time series helps in planning and forecasting the business activities. Planning, forecasting the business activities. Second one, time series helps in understanding the past behavior and help in estimating the future behavior. Third point, comparison between the data of one period with that of another period is possible. Any 2 marks ಸಿಗಲ್ಲ. ಯಾವುದಾದ್ರೂ 2 ಬರೆದ್ರೆ ನಿಮಗೆ you will get a full marks there. Okay, mention all the components of time series. What are the components of a time series? That is a secular trend, seasonal variation, cyclical variation and a irregular variation. The components of a time series. Next, state the different phases of a business cycle. What are the business cycle? Prosperity, decline, depression, improvement or recovery. Okay, prosperity, decline, depression, improvement. Okay, ಅದನ್ನೇ ಡೈಗ್ರಾಮೆಟಿಕ್ಕಾಗಿ ತೋರಿಸಿ ಅಂತಂದಾಗ, ಡೈಗ್ರಾಮೆಟಿಕಲಿ ರಿಪ್ರೆಸೆಂಟ್ ದ ಬಿಸ್ನೆಸ್ ಸೈಕಲ್ ವಿತ್ ಅ ಸ್ಟೇಜಸ್ ಅಂದಾಗ ನೀವು ಒಂದು ನಾರ್ಮಲ್ ಸ್ಟೇಜ್ ತೊಗೊಳ್ತೀರಿ. ನಾರ್ಮಲ್ ಸ್ಟೇಜ್ ತೊಗೊಂಡು ಪ್ರಾಸ್ಪೆರಿಟಿ, ಡಿಕ್ಲೈನ್, ಡಿಪ್ರೆಷನ್ ಆ್ಯಂಡ್ ರಿಕವರಿ. ಇಲ್ಲಿ ಪ್ರಾಸ್ಪೆರಿಟಿ ಬರುತ್ತೆ, ಇಲ್ಲಿ ಡಿಕ್ಲೈನು, ಡಿಪ್ರೆಷನ್ನು ಮತ್ತು ರಿಕವರಿ. ಓಕೆ, ಆರ್ ಇಂಪ್ರೂವ್ಮೆಂಟ್. ಓಕೆ, ವಾಟ್ ಡು ಯು ಮೀನ್ ಬೈ ಅ ಸೀಸ್ನಲ್ ವೇರಿಯೇಷನ್? ಗಿವ್ ಆನ್ ಎಕ್ಸಾಂಪಲ್. ಈಗ ಅಲ್ಲಿ ಮೇಲ್ಗಡೆ ನೋಡಿದ್ವಿ ನಾವು ಸೀಸ್ನಲ್ ವೇರಿಯೇಷನ್ ಎಕ್ಸಾಂಪಲ್ನ ನೋಡಿದ್ವಿ. ಇಲ್ಲಿ ನೋಡಿ ಡೆಫಿನಿಷನ್ನ ಕೇಳಿದ್ದಾರೆ. ಡೆಫಿನಿಷನ್ ಕೂಡ 1 ಮಾರ್ಕಿಗೆ ಬರ್ಬೋದು ನಿಮಗೆ. ಬಟ್ ಅಲ್ಲಿ 1 ಮಾರ್ಕಲ್ಲಿ ಯಾವುದಕ್ಕೆ ಬರುತ್ತೆ ಅಂತ ಫಿಕ್ಸ್ ಇರಲ್ಲ ನಿಮಗೆ. ಇದು ಕೂಡ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲೂ ಬರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ ಬರ್ಬೋದು. ವಾಟ್ ಡು ಯು ಮೀನ್ ಬೈ ಸೀಸ್ನಲ್ ವೇರಿಯೇಷನ್? ಗಿವ್ ಎನ್ ಎಕ್ಸಾಂಪಲ್. ದ ರೆಗ್ಯುಲರ್, ಪೀರಿಯಾಡಿಕ್ and short term variation in a time series is called as a seasonal variation. Example, in a summer season the sale of ice cream, cold drinks will increase. ಅಲ್ಲೇ ಒಂದು ಅವರ ಮೇಲ್ಗಡೆ ನೋಡಿದ್ವಲ್ಲ ಅದೇ ಎಕ್ಸಾಂಪಲ್ ಇದು. ಬಟ್ ನೆನ್ಪಿಟ್ಕೊಳ್ಳಿ, ಸೀಸ್ನಲ್ ವೇರಿಯೇಷನ್ಗೆ ಪಿರಿಯಾಡಿಕ್, ಶಾರ್ಟ್ ಟರ್ಮ್, ರೆಗ್ಯುಲರ್, ಪೀರಿಯಾಡಿಕ್ ಆ್ಯಂಡ್ ಶಾರ್ಟ್ ಟರ್ಮ್ ವೇರಿಯೇಷನ್. 6th one, write 2 causes for a seasonal variation. That is a climate and weather condition. Second one is a customs, traditions and habits of the people. What are the causes? This is very very important. ಇದು ಇಂಪಾರ್ಟೆಂಟ್ ನಿಮಗೆ. ಇದು ಬಿಸ್ನೆಸ್ ಸೈಕಲ್ ಕೂಡ ಇಲ್ಲಿ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಇದು.
Define irregular variation and give an example. Sudden unexpected variation in the time series is called as a irregular variation. Sudden increase in the death rate of locality due to earthquake and tsunami, etc. Okay. The last year question paper ಅಲ್ಲಿ ಸೆಮಿ ಎವರೇಜ್ ಮೆಥಡ್ ಕೇಳಿದರು 2 ಮಾರ್ಕ್ಸ್ಗೆ. ಸೆಮಿ ಎವರೇಜ್ ಮೆಥಡು ನೋಡಿ, ಇಲ್ಲಿ ಇದು ಸರಿಯಾಗಿ ಟೈಪ್ ಆಗಿಲ್ಲ, ನಾನು ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗೆ ಅಂತ. ಈ ಟೇಬಲ್ನ ಇಯರು ಮತ್ತು ಪ್ರಾಫಿಟ್ ಅವ್ರು ಕೊಟ್ಟಿದ್ದು, ಹೌದಾ? ಈಗ 2011ಗೆ 22, 21, 2012ಗೆ 21, 2013ಗೆ 23, 2014 is a 22 again, 2015 is a 24 and 2016 is a 26. It is given. Here how we are calculating the semi-average method. Just you observe the values 1, 2, 3, 4, 5, 6. The 6 values are there. Just make a equal exactly 2 parts. Add these 22 plus 21 plus 23 divided by 3. That is these 22. ನೋಡಿ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ನಾವು, 22 plus 21 plus 23 ಡಿವೈಡ್ ಬೈ 3 ಮಾಡ್ಕೊಳ್ತೀವಿ. ಅದರ ಆನ್ಸರ್ ಬಂದುಬಿಟ್ಟು ನಿಮಗೆ 22. ನೆಕ್ಸ್ಟು ಇನ್ನು 3 ವ್ಯಾಲ್ಯೂಸ್ ಏನಿದೆ ಅಲ್ಲ, 22 ಪ್ಲಸ್ 24 ಪ್ಲಸ್ 26 ಡಿವೈಡ್ ಬೈ 3, ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 24. ಓಕೆ, ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಇದೆರಡು ಆನ್ಸರ್ ಬಂದಿದ್ದರೆ ನಿಮಗೆ ಸೆಮಿ ಎವರೇಜ್ ಮೆಥಡು 2 ಮಾರ್ಕ್ಸ್ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಮೆನ್ಷನ್ ಮೆರಿಟ್ ಆ್ಯಂಡ್ ಡಿಮೆರಿಟ್. ಇದು ವೆರಿ ರೇರ್ ಕೇಸ್ ಕೇಳೋದು, ಬಟ್ ಕೇಳ್ಬೋದು. ಬಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ನಾನಿಲ್ಲಿ ಇದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಷನ್ ಮೆರಿಟ್ ಆ್ಯಂಡ್ ಡಿಮೆರಿಟ್ ಆಫ್ ಅ ಲೀಸ್ಟ್ ಸ್ಕ್ವೇರ್ ಮೆಥಡ್. Merit is the method is a mathematical and so it is a high efficient. Demerit is the procedure of a calculation is a difficult. ನೋಡಿ, ನಿಮಗೆ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಸ್ಟ್ರೇಟ್ ಲೈನ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಕ್ವಾಡ್ರಾಟಿಕ್ ಎಕ್ಸ್ಪೋನೆನ್ಷಿಯಲ್ ಬಂದುಬಿಟ್ಟು ಡಿಫಿಕಲ್ಟ್ ಆಗುತ್ತೆ, ಅದೇ ಒಂದು ಡಿಮೆರಿಟು. ಮತ್ತು ಮೆಥಮೆಟಿಕಲ್ ಮೆಥಡ್ ಇರೋದ್ರಿಂದ ಹೈ ಎಫಿಷಿಯೆಂಟ್ ಇದೆ ಇದು ಕ್ಯಾಲ್ಕುಲೇಷನಲ್ಲಿ. ಓಕೆ, ಸೆಕೆಂಡ್ ಒನ್ 10th, ರೈಟ್ ಎನಿ 2 ಡಿಮೆರಿಟ್ಸ್ ಆಫ್ ಅ ಲೀಸ್ಟ್ ಸ್ಕ್ವೇರ್ ಮೆಥಡ್. 2 ಡಿಮೆರಿಟೇ ಕೇಳಿರೋದು. ದ ಪ್ರೊಸೀಜರ್ ಆಫ್ ಅ ಕ್ಯಾಲ್ಕುಲೇಷನ್ ಈಸ್ ಡಿಫಿಕಲ್ಟ್. ಫಸ್ಟ್ ಇದು ಡಿಮೆರಿಟು. ಇಫ್ ಫ್ರೆಶ್ ಅಬ್ಸರ್ವೇಷನ್ಸ್ ಆರ್ ಅವೈಲೇಬಲ್ ದ ಹೋಲ್ ಪ್ರೊಸೀಜರ್ ಹ್ಯಾಸ್ ಟು ಬಿ ರಿಪೀಟೆಡ್. ಅಲ್ಲಿ ನಾವು ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ ಫ್ರೆಶ್ ಡೇಟಾ ತೊಗೊಂಡಾಗಲ್ಲೇ ಮತ್ತು ಪ್ರೊಸೀಜರು ರಿಪೀಟ್ ಆಗ್ತದೆ. ಓಕೆ, ನೆಕ್ಸ್ಟ್ 11th, write down the normal equations for a fitting linear trend. ನಾರ್ಮಲ್ ಇಕ್ವೇಷನ್ಸ್ ಅಂದರೆ ಏನಿದು, ಇದನ್ನು ಬಾಯಟ್ ಹಾಕೋದೇನು ಬೇಡ ನೀವು. ಈಗ ಲೀನಿಯರ್ ಟ್ರೆಂಡ್ ಅಂದಾಗ y is equals to a plus bx. ಎಸ್, ಇಲ್ಲಿ ಬಂದುಬಿಟ್ಟು ನೀವು ಸಮೇಷನ್ ಆಫ್ y is equals to n into a plus b into summation of x. ಇದು ಒಂದು ನಾರ್ಮಲ್ ಇಕ್ವೇಷನ್ನು. ಸೆಕೆಂಡು, ಇದಕ್ಕೆ ನಾವು ಎಕ್ಸಿಂದ ಡಿವೈಡ್ ಮಾಡ್ತೀವಿ. Summation of xy is equals to a into summation of x plus b into summation of x square. ಇದು ಸೆಕೆಂಡ್. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸು. ಸ್ಟೇಟ್ 2 ಕಂಡೀಷನ್ಸ್ ಆಫ್ ಅ ಲೀಸ್ಟ್ ಸ್ಕ್ವೇರ್ ಮೆಥಡ್ ಆಫ್ ಅ ಮೆಸರಿಂಗ್ ಟ್ರೆಂಡ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಸಮೇಷನ್ ಆಫ್ y ಮೈನಸ್ y ಬಾರ್ ಅಥವಾ y ಕ್ಯಾಪ್ ಇಸ್ ಈಕ್ವಲ್ಸ್ ಟು 0 ಬರುತ್ತಲ್ಲೇ. ಸೆಕೆಂಡ್ ಒನ್ನು ಸಮೇಷನ್ ಆಫ್ y ಮೈನಸ್ y ಕ್ಯಾಪ್ ಟು ದ ಸ್ಕ್ವೇರ್ ಈಸ್ ದಿ ಲೀಸ್ಟ್ ಅಂತ, ಮಿನಿಮಮ್ ಅಂತ. ಇದೆಲ್ಲ ಕ್ವಶನ್ಸು ಇಲ್ಲಿ ಇಂಪಾರ್ಟೆಂಟು, 3 ಮಾರ್ಕ್ಸ್. ಈ ವಿಡಿಯೋ ನೀವು ನೋಡಿದಾಗ ನಿಮಗೆ 3 ಮಾರ್ಕ್ಸಲ್ಲಿ ಖಂಡಿತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಲೇಬೇಕು, ನೀವು ಕರೆಕ್ಟಾಗಿ ಮಾಡಿಕೊಂಡ್ರಿ ಅಂತಂದರೆ 3 ಮಾರ್ಕ್ಸ್ನ ನೀವು ತೆಗಿತೀರಾ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಎಲ್ಲರೂ 1 ಮಾರ್ಕ್ 2 ಮಾರ್ಕ್ಸ್ಗೆ ಟೆನ್ಷನ್ ಆಗಿದ್ದೀರಾ. ಟೆನ್ಷನ್ ಮಾಡ್ಕೊಳ್ಬೇಡಿ, ಈಸಿಯಾಗಿ ಒಂದೊಂದೇ ಚಾಪ್ಟರ್ ಮಾಡ್ಕೊಂಡಾಗ ನಿಮಗಲ್ಲಿ ಮಾರ್ಕ್ಸ್ ಬಂದುಬಿಡುತ್ತೆ. 30 ಮಾರ್ಕ್ಸ್ 1 ಆ್ಯಂಡ್ 2 ಮಾರ್ಕ್ಸ್ ಇದೆ.
ಏನು ಮೇಡಮ್ 3 ಮಾರ್ಕ್ಸ್ಗೆ ಇಷ್ಟೆಲ್ಲ ಓದಬೇಕಾ ಅಂತ ಅಂದ್ಕೊಂಡ್ರಿ ಅಂತಂದರೆ ನೀವು ಮಾಡಲೇಬೇಕು. ಯಾಕಂದರೆ 30 ಮಾರ್ಕ್ಸು 1 ಆ್ಯಂಡ್ 2 ಮಾರ್ಕ್ಸ್ ಇದೆ ಅಲ್ಲಿ. ದಟ್ಸ್ ವೈ ನೀವು ಇದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ. ಥ್ಯಾಂಕ್ ಯು.